ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಮಯೋನೀಸ್, ಚೀಸ್, ಪನ್ನೀರ್, ಟೊಮ್ಯಾಟೊ ಸಾಸ್, ಬೇಬಿಕಾರ್ನ್, ಟೊಮ್ಯಾಟೊ ಮತ್ತು 2 ಈರುಳ್ಳಿ ಬೇಕು. ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿನದಕ್ಕೆ ನೀರು ಹಾಕಿ ಕಲಿಸ್ಕೊಂಡು 10 ನಿಮಿಷ ಇಡಬೇಕಾಗುತ್ತೆ. ನಂತರ ಈರುಳ್ಳಿನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಟೊಮ್ಯಾಟೊ ಕಟ್ ಮಾಡ್ಕೋಬೇಕು. ಚಪಾತಿ ಹಿಟ್ಟನ್ನ ಈ ಹಂತಕ್ಕೆ ಒತ್ಕೊಂಡು ಈ ಫೋರ್ಕ್ಸಲ್ಲಿ ಹೋಲ್ ಮಾಡ್ಕೋಬೇಕು. ನಂತರ ಟೊಮ್ಯಾಟೊ ಸಾಸನ್ನ ಅದ್ರ ಮೇಲೆ ಸವರಬೇಕು. ಮಯೋನೀಸ್ನ ಸವರಬೇಕು. ನಮ್ಗೆ ಯಾವ ಪ್ರಮಾಣಕ್ಕೆ ಬೇಕು ಆ ಪ್ರಮಾಣಕ್ಕೆ ಹಾಕೋಬೋದು. ಇದಾದ ನಂತರ ಚೀಸ್ನ ತುರ್ಕೋಬೇಕು. ಅದ್ರ ಮೇಲೆ ನಮ್ಗೆ ಯಾವ ಕ್ವಾಂಟಿಟಿಲಿ ಬೇಕು ಹಾಕೋಬೇಕು. ಚೀಸ್ ಆದಮೇಲೆ ಈರುಳ್ಳಿ ಹಾಕೋಬೇಕು. ಕಟ್ ಮಾಡ್ಕೊಂಡಿರೋದನ್ನ ಈ ಥರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ ನಂತರ ಟೊಮ್ಯಾಟೊ ಹಾಕಿ ಗಾರ್ನಿಷಿಂಗ್ ಮಾಡ್ಕೋಬೇಕು. ಟೊಮ್ಯಾಟೊ ಹಾಕಿ ಬೇಬಿಕಾರ್ನ್ ಹಾಕ್ತಾಯಿದ್ದೀನಿ. ಬೇಬಿಕಾರ್ನ್ ಹಾಕಿದ ಮೇಲೆ ನಂತರ ಪನ್ನೀರ್ ಕಟ್ ಮಾಡ್ಕೊಂಡಿರೋದನ್ನ ಪೀಸ್ನ ಪನ್ನೀರ್ ಹಾಕಬೇಕು. ಪನ್ನೀರ್ ಹಾಕಿದ ಮೇಲೆ ಮತ್ತೆ ಟೊಮ್ಯಾಟೊ ಸಾಸು ಮತ್ತು ಚಿಲ್ಲಿ ಸಾಸ್ ಬೇಕಿದ್ರೂ ಹಾಕೋಬೋದು. ಲೋ ಫ್ಲೇಮ್ ಮಾಡಿ 10 ನಿಮಿಷ ಇದನ್ನು ಬೇಯಿಸಿ ತೆಗೆದ್ರೆ ಗೋಧಿ ಹಿಟ್ಟಿನ ಪಿಜ್ಜಾ ರೆಡಿ ಟು ಈಟ್. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ.